ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಚಟ್ಪಟ ಸ್ನ್ಯಾಕ್ಸ್ ಅಂದರೆ ಮೊದಲು ನೆನಪಾಗೋದು ಈ ಒಗ್ಗರಣೆ ಹಾಕಿರೋವಂಥ ಕಡಲೆಪುರಿ. ಮೊದಲೆಲ್ಲ ಚಾಟ್ಸ್ ಅಂದರೆ ಈ ಒಗ್ಗರಣೆ ಹಾಕಿರೋ ಕಡಲೆಕಾಯಿ ಪುರಿನೇ. ಈಗಂತೂ 108 ಚಾಟ್ಸ್ ಬಂದ್ಬಿಟ್ಟಿದೆ. ಏನೇ ಆದರೂ ನಮ್ಮ ಓಲ್ಡ್ ರೆಸಿಪಿ ಸೂಪರ್ ಅಲ್ಲ. ಇವತ್ತು ಶೇರ್ ಮಾಡ್ತಾ ಇರೋವಂಥ ಈ ರೆಸಿಪಿ ನಮ್ಮ ಅತ್ತಮ್ಮ ಮಾಡುವಂಥ ಒಂದು ಕ್ರಂಚಿ ಮಂಚಿ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟು ಕಡಲೆಪುರಿ. ಇದು ಸುಮಾರು 10 ಲೀಟ್ರ್ ಇದೆ. ಎಲ್ಲ ಅಂಗಡಿಗಳಲ್ಲೂ ದೊರೆಯುತ್ತೆ. ಇದರ ಜೊತೆ 1 ಕಪ್ ಹುರಿಗಡಲೆ, 1 ಕಪ್ ಕಡಲೆ ಬೀಜ. ಇದನ್ನು ಎಣ್ಣೆ ಹಾಕ್ದೇ ಹಾಗೆ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೋಬೇಕು. 7 ರಿಂದ 8 ಒಣಮೆಣಸಿನ್ಕಾಯಿ, 1 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪು, 15 ರಿಂದ 20 ಬೆಳ್ಳುಳ್ಳಿ ಹೆಸಳನ್ನ ಸಿಪ್ಪೆ ತೆಗೆದು ಈ ಥರ ಜಜ್ಜಿ ಇಟ್ಕೋಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ತಗೋಬೇಕು. ಇನ್ನು ಇದು ಒಗ್ಗರಣೆ ರೆಸಿಪಿ ಆಗಿರೋದ್ರಿಂದ 5 ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದಕ್ಕೆ 5 ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಡೋಣ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕಿ, ಜೊತೆಗೆ ಮೊದಲೇ ತಗೊಂಡಿರೋವಂಥ ಬೆಳ್ಳುಳ್ಳಿ ಹೆಸಳುಗಳನ್ನ ಕೂಡ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಂಬ ಕೆಂಪಗಾಗೋದೇನು ಬೇಡ. ಈಗ ಇದಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲದನ್ನು ನಿಧಾನವಾಗಿ ಹಾಕಿ, ಯಾಕೆಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಜೊತೆಗೆ ಒಣಮೆಣಸಿನ್ಕಾಯಿ, 1 ಕಪ್ ಆಗುವಷ್ಟು ಹುರಿಗಡಲೆ, ಜೊತೆಗೆ ಮೊದಲೇ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ, 1 ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ಬೆರೆಸ್ಕೊಂಡು ನೀಟಾಗಿ ಒಮ್ಮೆ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಇದನ್ನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. 3 ರಿಂದ 4 ನಿಮಿಷ ಎಲ್ಲ ಪದಾರ್ಥಗಳಿಗೂ ಎಣ್ಣೆ ತಾಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಈ ಬೆಳ್ಳುಳ್ಳಿನ 2 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ಬೇಕಾದ್ರೆ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ. ರುಚಿ ಕಡಲೆಪುರಿ ಒಗ್ಗರಣೆಗೆ ಬಹಳನೇ ಹೆಚ್ಚುತ್ತೆ. ನೀವು ಕೂಡ ಒಮ್ಮೆಲೆ ಈ ರೀತಿ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋವಂಥ ಕಡಲೆಪುರಿನ ಕೂಡ ಬೆರೆಸಬೇಕಾಗತ್ತೆ. ಇಲ್ಲಿ ನಾವು ಹೇಳಿರೋವಂಥ ಎಲ್ಲ ಕ್ವಾಂಟಿಟಿ ಪದಾರ್ಥಗಳು 10 ಲೀಟ್ರ್ ಕಡಲೆಪುರಿಗೆ ಒಗ್ಗರಣೆ ಹಾಕೋದಕ್ಕೆ ಸಾಕಾಗತ್ತೆ. ಕಡಲೆಪುರಿ ಹಾಕ್ಕೊಂಡಿದ ನಂತರ ಒಮ್ಮೆಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕಡಲೆಪುರಿಗೆ ಮಿಕ್ಸ್ ಆಗೋ ರೀತಿ ನೋಡಿ, ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಗ್ಯಾಸ್ನ ಆಫ್ ಮಾಡಿ ಒಂದು ಬಟ್ಟೆ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಮಾಡ್ಕೊಂಡಿರೋವಂಥ ಒಗ್ಗರಣೆ ಕಡಲೆಪುರಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಈ ಥರ ಒಂದು ಸ್ನ್ಯಾಕ್ಸ್ನ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವಿ ನೋಡ್ತಾ ತಿಂದರೆ ಎಷ್ಟು ರುಚಿಯಾಗಿರುತ್ತಲ್ವ. ಇನ್ನು ಈ ಕಡಲೆಪುರಿ ಒಗ್ಗರಣೆನ ನೀವೊಂದು ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಕೋಬೋದು. 15 ರಿಂದ 20 ದಿವಸದವರೆಗೂ ಏನೂ ಆಗೋದಿಲ್ಲ. ಸ್ಕೂಲ್ ಮುಗಿಸ್ಕೊಂಬರೋ ಮಕ್ಕಳಿಗೆ, ಆಫೀಸ್ ಮುಗಿಸ್ಕೊಂಬರೋ ಹಸ್ಬೆಂಡ್ಗೆ ಅಥವಾ ಮನೆಗೆ ಬರೋ ಗೆಸ್ಟ್ಗೆ ಕೂಡ ಇದನ್ನು ಸ್ನ್ಯಾಕ್ಸ್ ರೀತಿ ಸರ್ವ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.